ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯ ನಿಯತಿದುಷಿತಮೋ ಬಂಧಮೋಕ್ಷಾಶ್ಚಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷತ್ವಾತ್ಮಕಸ್ಯ ವಿಷ್ಣೋರ್ವಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತಿರ್ಥಶ್ಚಾರ್ಥೇಷವಿಘ್ನಸ್ವರಾಟ್ ತೇನೇ ಬ್ರಹ್ಮರುಧಾಯ ಆದಿಕವೇ ಹಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಾಮ್ಯಾಂ ಪರೇಷು ಹೃದೈವ ಕರೋತಿ ಲೀಲಾಂ ತಾಂ ಕರೋತ್ತನ ತಥೈವ ರಮಾಪಿ ದೇವಿ ನೈತಾವತಸ್ಸ ಪರಮಸ್ಸ ತಥಾ ರಮಾಯಾಃ ದೋಷೋಣುರಪ್ಪಿ ನ ವಿಚಿನ್ತ್ಯ ಗುರುಪ್ರಭೂಯತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೆಡಮುಕೋಪಿ ವಾಗ್ಮಿ ಜಡಮತಿರ್ಭುಜಂತಿರ್ಜಾಯತೆ ಪ್ರಜ್ಞಮೌಲಿಃ सकलवचनचेतो देवता भारती सा मम वचसि तां सन्निधिं मानसे च यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणः स्थितं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराब्जोत्थान् पञ्चाशद्वर्षपूजकां सप्तप्रवणतीर्थार्यान् नौमिन्नाय सदार्थं समाश्रित गुरुं भक्त्या महाविश्वासपूर्वकं दीक्षिवे सर्वभारंश्च गुरो श्रीपादपङ्कजे श्रीगुरुभ्यो नमः हरिः ओं हरिः ओं ಸೂತಾಚಾರ್ಯರು ಗ್ರಂಥದ ಆರಂಭದಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡಿದ್ದಾರೆ. ಗುರುಗಳು ಯಾರು? ಇಬ್ಬರ ರೀತಿಯಿಂದ ಗುರುಗಳು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ವೇದವ್ಯಾಸ ದೇವರ ಮೊಮ್ಮಕ್ಕಳೇ ಸೂತಾಚಾರ್ಯರು ಎಂಬುದಾಗಿ ಹೇಳಿದ್ದಾರೆ. ಗುರುಗಳು ಉಪದೇಶವನ್ನು ಮಾಡಿದಂತಹ ಮಹಾನುಭಾವರು ಶುಕಾಚಾರ್ಯರು ಎಂಬುದಾಗಿ ಸ್ಮರಣೆಯನ್ನು ಮಾಡಿದ್ದಾರೆ. ಸೂತಾಚಾರ್ಯರು ಸೂತೌವಾಚ ಯಂ ಪ್ರೌರ್ಯದಂತಮನುಪೇತಮುಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜಹಾವ ಪುತ್ರೇತಿ ತನ್ಮಯತೆಯ ತರೋಪಿ ನೇದು ತಂ ಸರ್ವಭೂತಹೃದಯಂ ಮನಿಮಾನದೋಸ್ಮಿ ಎಂಬುದಾಗಿ ಸೂತಾಚಾರ್ಯರು ಈ ಶ್ಲೋಕದ ಅಭಿಪ್ರಾಯವನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಗುರುಗಳು ಯಾರು? ಶುಕಾಚಾರ್ಯರೇ ಗುರುಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಗುರುಗಳು ಅಂತ ಯಾಕೆ ಕರೆಯಬೇಕು ಎಂಬುದಾಗಿ ನಾವು ವಿಚಾರವನ್ನು ಮಾಡಿದಾಗ ಹೇಳ್ತಾರೆ, ಎಲ್ಲ ಸಂಶಯಗಳನ್ನು ನಿವಾರಣೆಯನ್ನು ಮಾಡುವಂತಹ ಮಹಾನುಭಾವರು ಗುರುಗಳು ಎಂಬುದಾಗಿ ಹೇಳ್ತಾರೆ. ಅಧ್ಯಾತ್ಮ ವಿಷಯದಲ್ಲಿ ಸರ್ವೋತ್ತಮತ್ವವನ್ನು ಪ್ರತಿಪಾದನೆಯನ್ನು ಮಾಡುವಂತಹ ಮಹಾನುಭಾವರು, ಗುಣಪೂರ್ಣ ಎಂಬುದಾಗಿ ತಿಳಿಸುವಂತಹ ಮಹಾನುಭಾವರು. ಆದ್ದರಿಂದಾಗಿ ಅವರಿಗೆ ಗುರುಗಳು ಗುರುಗಳು ಎಂಬುದಾಗಿ ನಾವು ಸ್ಮರಣೆಯನ್ನು ಮಾಡಬೇಕು. ವಿದ್ಯೆಯನ್ನು ಹೇಳಿಕೊಟ್ಟಂತಹ ಮಹಾನುಭಾವರು ಗುರುಗಳು ಶುಕಾಚಾರ್ಯರು ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಅಂತಹ ಸೂತಾಚಾರ್ಯರು ಸ್ಮರಣೆಯನ್ನು ಮಾಡಿದ್ದಾರೆ ಗುರುಗಳಿಗೆ. ಅಂತಹ ಗುರುಗಳಿಗೆ ಸ್ಮರಣೆಯನ್ನು ಮಾಡ್ತಾ ಈ ಶ್ಲೋಕದ ಪ್ರಾರಂಭವನ್ನು ಮಾಡಿದ್ದಾರೆ. ಅನುಪೇತಂ ಎಂಬುದಾಗಿ ಶಬ್ದವನ್ನು ಬಳಸಿದ್ದಾರೆ. ಅನುಪೇತಂ ಎನ್ನುವ ಶಬ್ದಕ್ಕೆ ಏನರ್ಥ? ಅಭಿಮಾನವೇ ಇಲ್ಲದ, ದೇಹಕ್ಕೆ ಅಭಿಮಾನವೇ ಇಲ್ಲ. ಅದರಿಂದಾಗಿ ಅಂತಹ ವ್ಯಕ್ತಿಗಳನ್ನು ಏನಂತ ಕರೀತಾರೆ? ಅನುಪೇತಂ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ದೇಹದ ಅಭಿಮಾನವೇ ಇಲ್ಲದಂತಹ ಮಹಾನುಭಾವರು ಮನೋ ಅಭಿಮಾನಿ ದೇವತೆಗಳು, ಅಹಂಕಾರ ತತ್ವಾಭಿಮಾನಿ ದೇವತೆಗಳು, ಮನಸ್ಸಿನ ಅಭಿಮಾನಿ. ಎಲ್ಲರ ದೇಹಗಳಲ್ಲಿ ಜೀವರಾಶಿಗಳಲ್ಲಿ ಮನಸ್ಸನ್ನು ಪ್ರೇರಣೆ ಮಾಡೋರೇ ರುದ್ರದೇವರು. ಅಂತಹ ರುದ್ರದೇವರನ್ನು ನಾವು ಸ್ಮರಣೆಯನ್ನು ಮಾಡಬೇಕು. ಅವರೇ ನಮ್ಮ ಗುರುಗಳು, ಉಪದೇಶವನ್ನು ಮಾಡಿದಂತಹ ಮಹಾನುಭಾವರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. 18 ಪುರಾಣಗಳ ಉಪದೇಶವನ್ನು ಶುಕಾಚಾರ್ಯರು ನಿರೂಪಣೆಯನ್ನು ಮಾಡಿದ್ದಾರೆ. ಗುರುಗಳು ಎಂಬುದಾಗಿ ಸ್ಮರಣೆಯನ್ನು ಮಾಡಿದ್ದಾರೆ. ಗ್ರಂಥದ ಪ್ರಾರಂಭವನ್ನು ಮಾಡಬೇಕು. ಶ್ರೀಮದ್ ಭಾಗವತ ಅಂದರೆ ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಅದರಿಂದ ಶ್ರೀ ಗುರುಭ್ಯೋ ನಮಃ ಅಂತಲೇ ಪ್ರಾರಂಭವನ್ನು ಮಾಡಬೇಕು. ಶ್ರೀ ಅಂದರೆ ಶ್ರೀಕಾರವನ್ನು ಹೇಳಿ ಗುರುಗಳ ಸ್ಮರಣೆಯನ್ನು ಮಾಡಿ ಪ್ರಾರಂಭವನ್ನು ಮಾಡಬೇಕು ಎಂಬುದಾಗಿ ಸೂತಾಚಾರ್ಯರ ಅಭಿಪ್ರಾಯ. ಅಂತಹ ಶ್ರೇಷ್ಠವಾಗಿರುವಂತಹ ಮಹಾಜ್ಞಾನಿಗಳು, ಅಹಂಕಾರ ತತ್ವಾಭಿಮಾನಿ ದೇವತೆಗಳು, ಮನಸ್ಸಿನ ಅಭಿಮಾನಿ ದೇವತೆಗಳು ಮಹಾರುದ್ರ ದೇವರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಪೇತ ಕೃತ್ಯಂ ಎಂಬ ಮತ್ತೊಂದು ಶಬ್ದವನ್ನು ಬಳಸಿದ್ದಾರೆ. ಗೃಹಸ್ಥಾಶ್ರಮೋಚಿತವಾಗಿರುವಂತಹ ಕಾರ್ಯರಹಿತ ಉಳ್ಳವರು ಯಾರು? ಶುಕಾಚಾರ್ಯರು.
ಮೂಲ ಲೋಕದಲ್ಲಿ ರುದ್ರದೇವರು, ಪಾರ್ವತೀ ದೇವಿ, ರುದ್ರದೇವರು ಇದ್ದಾರೆ. ಆದರೆ ಅವತಾರವನ್ನು ಶುಕಾಚಾರ್ಯ ಯಾವಾಗ ಅವತಾರವನ್ನು ಮಾಡಿದರು ಆವಾಗ ಗೃಹಸ್ಥಾಶ್ರಮೋಚಿತ ಕಾರ್ಯ ರಹಿತರು ಎಂಬುದಾಗಿ ನಾವು ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಪ್ರೌರಜಂತಂ ಎಂಬ ಶಬ್ದವನ್ನು ಬಳಸಿದ್ದಾರೆ. ಶ್ರೇಷ್ಠವಾಗಿರುವಂಥ ಈ ಶಬ್ದ ಸನ್ಯಾಸಾಶ್ರಮವನ್ನು ಸ್ವೀಕಾರವನ್ನು ಮಾಡಿದಂತಹ ಮಹಾನುಭಾವರು. ಹಾಗಾದರೆ ವೇದವ್ಯಾಸದರು ಉಪನಯನವೇ ಮಾಡಿಸಲಿಲ್ಲ ಈ ರೀತಿಯಾಗಿ ಬರ್ತದೆ. ಆದರೆ ಯಾವಾಗ ಶುಕಾಚಾರ್ಯರು ಅವತಾರವನ್ನು ಮಾಡಿದರೋ ಆವಾಗ ಉಪನಯನವಾಯಿತು ಎಂದು ನಾವು ತಿಳಿದುಕೊಳ್ಳಬೇಕು. ಇದು ಗಹನವಾದ ಅರ್ಥ ಎಂಬುದಾಗಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಯಾವಾಗ ವೇದವ್ಯಾಸದೇವರು ಹೇ ಪುತ್ರ ಅಂತ ಈ ರೀತಿಯಾಗಿ ಹೇಳಿದರು, ಉಪದೇಶವನ್ನು ಮಾಡಿದ್ದೇನೆ, ನೀ ಎಲ್ಲ ಕಡೆ ಹೋಗು ನೀನು ಅಂತ ಈ ರೀತಿಯಾಗಿ ನಟನೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಹೇ ಪುತ್ರ ಅಂತ ಯಾಕೆ ಕರೆದರು? ಹಾಗಾದರೆ ದುಃಖವಿದೆಯಾ? ಅಯ್ಯೋ ನನ್ನ ಬಿಟ್ಟು ಹೋಗಬೇಡ ನೀನು ಅಂತ ಈ ರೀತಿಯಾಗಿ ಹೇಳಿದರು. ಅದು ಲೋಕದೃಷ್ಟಿಗೆ ಅಸುರ ಜನ ಮೋಹನಕ್ಕಾಗಿ ತಿಳಿಸಿದ್ದೇ ಹೊರತು ಸಾತ್ವಿಕರಿಗೆ ಈ ಅರ್ಥವನ್ನು ಹೇಳೋದು ಬೇಡ ಎಂಬ ಅರ್ಥವನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠ ಮಹಾನುಭಾವರು ಶುಕಾಚಾರ್ಯರು ಎಂಬುದಾಗಿ ಹೇಳ್ತಾರೆ. ವಿರಹವನ್ನು ತಾಳಿದರು ವೇದವ್ಯಾಸದೇವರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ವಿರಹ ಆಯಿತು, ಇವು ನಮ್ಮಂತೆ ಪರಮಾತ್ಮನಿಗೂ ದುಃಖ ಇದೆಯಾ ಅಂತ ಈ ರೀತಿಯಾಗಿ ಬಂದ್ಬಿಡ್ತದೆ. ಅಲ್ಲ, ಪರಮಾತ್ಮನಿಗೆ ಯಾವುದೇ ಥರ ದುಃಖ ಇಲ್ಲ. ಚಿಂತಾ ಸಂತಾಪ ಲೇಪೋದ್ಭವರ್ತಕರ ಅಶೇಷ ದೋಷಾದಿ ದೂರಂ ಎಂಬುದಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಪರಮಾತ್ಮನಿಗೆ ಚಿಂತೆ, ಸಂತಾಪ, ಲೇಪ ಯಾವುದೂ ಇಲ್ಲ. ಅದರಿಂದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ವಿರಹಕಾತರಹ ಅಂತ ಈ ರೀತಿಯಾಗಿ ಅರ್ಥವನ್ನು ನಾವು ತಿಳಿಯಬೇಕು. ಅದ್ಭುತವಾಗಿರುವಂತಹ ಪುತ್ರ ಅಂತ ಈ ರೀತಿಯಾಗಿ ವೇದವ್ಯಾಸ ದೇವರ ಮಕ್ಕಳು ಶುಕಾಚಾರ್ಯರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ವೇದವ್ಯಾಸ ದೇವರು ಅರಣ್ಯ ಮಥನವನ್ನು ಮಾಡುವ ಸಂದರ್ಭದಲ್ಲಿ ಗಿಳ ರೂಪದಿಂದಾಗಿ ಘೃತಾಚಿ ಎಂಬ ಅಪ್ಸರಾಸ್ತ್ರೀ ಬಂದಿದ್ದಾಳೆ. ಅದೇ ಹೊತ್ತದಲ್ಲಿ ವೀರ ಸ್ಖಲನವಾಗಿದೆ. ಸ್ಖಲನ ಆಗಿದ್ದಕ್ಕೆ ಸಾಕ್ಷಾತ್ ಮಹರುದ್ರದೇವರೇ ಶುಕಾಚಾರ್ಯ ಆಗಿ ಅವತಾರವನ್ನು ಮಾಡಿದ್ದಾರೆ. ಶುದ್ಧ ಭಾಗವತವನ್ನು ಉಪದೇಶವನ್ನು ಪ್ರತಿ ಕ್ಷಣದಲ್ಲೂ ಕೂಡ ಮಹಾನುಭಾವರು ಮಾಡ್ತಾ ಇರ್ತಾರೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆಜುಹಾವ ಅಂತ ಶಬ್ದವನ್ನು ಬಳಸಿದ್ದಾರೆ. ಶ್ರೇಷ್ಠವಾಗಿರುವಂತಹ ಮಗನೇ ಅಂತ ಈ ರೀತಿಯಾಗಿ ಸಾಕ್ಷಾತ್ ಆಜುಹಾವ ಎಂಬ ಕರೆದು ಹೊರತು ಬೇರೆ ಏನಲ್ಲ. ನೀನು ಯಾವ ಕೆಲಸವನ್ನು ಮಾಡಬೇಕು, ಆಧ್ಯಾತ್ಮ ವಿಷಯದಲ್ಲಿ ಧರ್ಮೋಪದೇಶವನ್ನು ನೀನು ಮಾಡಬೇಕು ಎಂಬ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶರೀರವಿಲ್ಲದ ವೃಕ್ಷಗಳಿರ್ತವೆ. ಸರ್ವಹ ಅಪಿ ಅಂತ ಈ ರೀತಿಯಾಗಿ ಮತ್ತೊಂದು ಅರ್ಥವನ್ನು ತಿಳಿಸಬಹುದು, ಶಬ್ದವನ್ನು ಬಳಸಿದ್ದಾರೆ. ಶರೀರವಿಲ್ಲದ ವೃಕ್ಷಗಳು ಅಂದರೆ ಯಾವುವು? ಶರೀರ ಇದ್ದೇ ಇರ್ತವೆ, ಆದರೆ ಮನುಷ್ಯನೂ ಇರಬಹುದು. ಯಾಕೆಂದರೆ ಅನೇಕ ವ್ಯಕ್ತಿಗಳನ್ನ ನೋಡಬಹುದು. ಅನೇಕ ಮಂದಿ ಏನಾಗಿರ್ತಾರೆ ಅಂದರೆ ವೃಕ್ಷಗಳಾಗೂ ಆಗಿರ್ತಾರೆ, ಎಲ್ಲವೂ ಕೂಡ ಆಗಿರ್ತಾರೆ. ಆದರೆ ಏನಾಗ್ತದೆ ಅನ್ನೋದು ಗೊತ್ತಾಗುವುದಿಲ್ಲ. ಅದರಿಂದಾಗಿ ಶರೀರವಿಲ್ಲದ ವ್ಯಕ್ತಿಗಳು ಎಂಬ ಅರ್ಥವನ್ನು ಕೂಡ ಹೇಳಬಹುದು, ಅಥವಾ ಶರೀರವಿಲ್ಲದ ವೃಕ್ಷಗಳು ಎಂಬ ಅರ್ಥವನ್ನು ಕೂಡ ಹೇಳಿದ್ದಾರೆ. ಇನ್ನು ನೇದುಹು ಅಂತ ಶಬ್ದ ಏನಿದರ ಅಭಿಪ್ರಾಯ? ಪ್ರತ್ಯುತ್ತರವಾಗಿ ಕೊಟ್ಟಿದ್ದೇ ಹೊರತು ನೇದು ಎಂಬ ಶಬ್ದವನ್ನು ಬಳಸಿದ್ದಾರೆ ಎಂಬ ಅರ್ಥವನ್ನು ತಿಳಿಸಿಕೊಟ್ಟು, ಸರ್ವಭೂತಗಳು ಸರ್ವಭೂತ ಹೃದಯಂ, ಎಲ್ಲ ಜೀವರಾಶಿಗಳಿಗೆ ಮನಸ್ಸಿನ ಅಭಿಮಾನಿ ತತ್ವಾಭಿಮಾನಿ ದೇವತೆಗಳು ಮಹರುದ್ರದೇವರು. ಎಲ್ಲ ಭೂತಗಳಲ್ಲೂ ಕೂಡ ಎಲ್ಲ ಇಡೀ ಜಗತ್ತಿಗೆ ಮನಸ್ಸಿನ ಅಭಿಮಾನಿ ದೇವತೆಗಳು ಮಹಾನುಭಾವರು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಹೃದಯಂ ಹರತಿ ಯಜಾತಿ ದದತಿ ಎಂಬುದಾಗಿ ಹೃದಯಕ್ಕೆ ಹೇಳಬಹುದು. ಅಂತಹ ಎಲ್ಲ ಜೀವರಾಶಿಗಳಲ್ಲೂ ಕೂಡ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಇದ್ದಂತಹ ಮಹಾನುಭಾವರು ಶುಕಾಚಾರ್ಯರು, ಅವರೇ ಮಹರುದ್ರದೇವರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಈ ಶ್ಲೋಕ ಗುರುಗಳ ಸ್ಮರಣೆಯನ್ನು ಸೂತಾಚಾರ್ಯರು ನಿರೂಪಣೆಯನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಆತನಃ ಅಸ್ಮಿ ಎಂಬುದಾಗಿ. ಆತನಃ ಅಸ್ಮಿ ಅಂತ ಏನು ಅದರ ಅಭಿಪ್ರಾಯ? ನಮಸ್ಕಾರವನ್ನು ಮಾಡುವೆನು. ಶುಕಾಚಾರ್ಯರಿಗೆ ನಮ್ಮ ಉಪದೇಶ ಮಾಡಿದಂತಹ ಗುರುಗಳು ನಮಸ್ಕಾರವನ್ನು ಮಾಡ್ತೇನೆ ಎಂಬ ಅರ್ಥವನ್ನು ಸೂತಾಚಾರ್ಯರು ನಿರೂಪಣೆಯನ್ನು ಮಾಡಿದ್ದಾರೆ. ಈ ಶ್ಲೋಕದಲ್ಲಿ ದ್ವೈಪಾಯನ ಅಂತ ಒಂದು ಶಬ್ದ ಬಂದಿದೆ. ದ್ವೈಪಾಯನ ಶಬ್ದಕ್ಕೆ ಅನೇಕ ಅರ್ಥವನ್ನು ಕೂಡ ನಾವು ತಿಳಿಯಬಹುದು. ವಿಗ್ರಹ ವಾಕ್ಯವನ್ನು ನಾವು ನೋಡಿದರೆ ದ್ವೀಪಸ್ಯ ಅಪತ್ಯಂ ಪುಮಾನ್ ದ್ವೈಪಾಯನ ಅಂತ ಈ ರೀತಿಯಾಗಿ ವಿಗ್ರಹವನ್ನು ಮಾಡಬೇಕು.
ದ್ವೀಪದ ಮಧ್ಯದಲ್ಲಿ ಅವತಾರವನ್ನು ಮಾಡಿದಂತಹ ಮಹಾನುಭಾವರು ಕ್ಷಣ ಮಾತ್ರದಿಂದ ಅವತಾರವನ್ನು ಮಾಡಿದ್ದಾರೆ. ಯಾವುದೇ ಥರದ ಪರಮಾತ್ಮನಿಗೆ ಹುಟ್ಟಿಲ್ಲ, ಸಾವಿಲ್ಲ ಎನ್ನುವುದಕ್ಕೆ ಇದೇ ಉದಾಹರಣೆ ಎಂಬುದಾಗಿ ಅರ್ಥವನ್ನು ತಿಳಿಯಬಹುದು. ಅಂತಹ ಶ್ರೇಷ್ಠ ಪರಾಶರ ಋಷಿಗಳು ಮತ್ತು ಸತ್ಯವತಿ ದೇವಿಯಲ್ಲಿ ಕ್ಷಣ ಮಾತ್ರದಿಂದಲೇ ಅವತಾರವನ್ನು ಮಾಡಿದಂತಹ ಮಹಾನುಭಾವರು ಸಾಕ್ಷಾತ್ ವೇದವ್ಯಾಸ ದೇವರು. ಇಡೀ ಜಗತ್ತಿನಲ್ಲಿ ಸರ್ವೋತ್ತಮತ್ವವನ್ನು ತಿಳಿಸುವಂತಹ ಮಹಾನುಭಾವರು, ಸರ್ವೋತ್ತಮನೇ ಪರಮಾತ್ಮ, ಸರ್ವೋತ್ತಮ ಗ್ರಂಥವಾಗಿರುವಂತಹ ಶ್ರೀಮದ್ ಭಾಗವತದ ಮಹಿಮೆಯನ್ನು ತಿಳಿಸುವಂತಹ ಮಹಾನುಭಾವರು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇವತ್ತಿನವರೆಗೂ ಕೂಡ ನಾವು ನೋಡುವುದಾದರೆ ಸ್ಮೃತಿ ಗ್ರಂಥಗಳಲ್ಲಿ ಪರಾಶರ ಸ್ಮೃತಿ ಎಂಬುದಾಗಿ ಇವತ್ತಿನವರೆಗೂ ಕೂಡ ಉಪಲಬ್ಧವಿದೆ. ಓದ್ರಿ, ಚೆನ್ನಾಗಿ ತಿಳಿದುಕೊಳ್ಳಿ. ಇಂತಹ ಪರಾಶರ ಋಷಿಗಳು ಇಂತಹ ಮಹಾಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು ಎಂಬುದಾಗಿ ತಿಳಿಸಿಕೊಟ್ಟರು. ಅಂತಹ ಎಷ್ಟು ತಪಸ್ಸು ಮಾಡಿರಬೇಕು, ಅಂತಹ ತಪಸ್ಸಿನ ಮುಖಾಂತರವಾಗಿ ಪರಮಾತ್ಮ ಒಲಿತಾನೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಅನಪೇತಂ ಎಂಬ ಅರ್ಥವನ್ನು ತಿಳಿಸಿಕೊಟ್ಟು ದೇಹದ ಅಭಿಮಾನ ಇಲ್ಲದಂತಹ ವ್ಯಕ್ತಿಗಳು ಎಂಬುದಾಗಿ ಹೇಳ್ತಾರೆ. ದೇಹದ ಅಭಿಮಾನ ಇಲ್ಲ, ಶರೀರ ಉಂಟು ಎಂಬುದಾಗಿ ಅರ್ಥವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಅನುಪೇತಂ ದೇಹಾದಿಭಿ ಎಂಬುದಾಗಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಅನಭಿಮಾನಾತ್ ಎಂಬುದಾಗಿ ದೇಹದ ಅಭಿಮಾನವೇ ಇಲ್ಲದಂತಹ ವ್ಯಕ್ತಿಗಳು, ಮನಸ್ಸಿನ ಅಭಿಮಾನಿ ರುದ್ರದೇವರು, ಅಹಂಕಾರ ತತ್ವಾಭಿಮಾನಿ ರುದ್ರದೇವರು, ವೇದಗಳ ಅಭಿಮಾನಿ ರುದ್ರದೇವರು ಎಂಬುದಾಗಿ, ಸಕಲ ವೇದಗಳ ಅಭಿಮಾನಿ ದೇವತೆಗಳು ಮಹನೀಯರು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಮಹನೀಯರು ಶುಕಾಚಾರ್ಯರು, ಶುದ್ಧ ಭಾಗವತದ ಉಪದೇಶವನ್ನು ಮಾಡಿದಂತಹ ಮಹಾನುಭಾವರು ಶುಕಾಚಾರ್ಯರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸ್ಕಾಂದ ಪುರಾಣದಲ್ಲಿ ತಿಳಿಸಿದಂತಹ ಮಾತು ಏನು ಅಂತಂದರೆ, ನಿತೃಪ್ತನಾಗಿದ್ದಾನೆ ಪರಮಾತ್ಮ. ಹೇ ಪುತ್ರ ಅಂತ ಈ ರೀತಿಯಾಗಿ ನಿರೂಪಣೆಯನ್ನು ಮಾಡಿದರಲ್ಲ, ಲೋಕದ ದೃಷ್ಟಿಯಲ್ಲಿ ಅಸುರ ಮೋಹದ ಜನಕ್ಕೆ ತಿಳಿಸಬೇಕಾಗಿದೆ. ನನಗೂ ದುಃಖ ಇದೆ ಅಂತ ತೋರಿಸಿದ್ರು, ಆದರೆ ದುಃಖ ಇಲ್ಲ, ಪರಮಾತ್ಮನಿಗೆ ಯಾವುದೇ ಥರ ದುಃಖಗಳು ಇಲ್ಲ. ಆದ್ದರಿಂದಾಗಿ ದುಃಖ ಇಲ್ಲ ಅನ್ನೋ ಶಬ್ದಕ್ಕೆ ಸ್ಕಾಂದ ಪುರಾಣ ನಮಗೆ ಹೇಳುವಂತಹ ಮಾತು, ನಿತ್ಯ ತೃಪ್ತನಾಗಿದ್ದಾನೆ ಪರಮಾತ್ಮ, ಪರಾನಂದನಾಗಿದ್ದಾನೆ, ಅವ್ಯಯನಾಗಿದ್ದಾನೆ, ಪರಮೇಶ್ವರನಾಗಿದ್ದಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೇಷ್ಠವಾಗಿ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ವೇದವ್ಯಾಸ ದೇವರು ಯಾರನ್ನು ಕುರಿತು ತಪಸ್ಸನ್ನು ಮಾಡಿದರು? ತನ್ನನ್ನು ತಾನೇ ತಪಸ್ಸನ್ನು ಮಾಡಿದ್ದಾರೆ. ಮಗ ಆಗಬೇಕು ಅಂತ ಇದ್ದಾಗಿ ಚಿಂತೆ ಬಂತು. ಕ್ಷಣ ಮಾತ್ರದಿಂದ ಮಹಾರುದ್ರ ದೇವರು ಅವತಾರವನ್ನು ಮಾಡಿದ್ದಾರೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ ಈ ಅರ್ಥವನ್ನು ಕೂಡ ನಾವು ತಿಳಿಯಬಹುದು. ಉದ್ಯೋಗ ಪರ್ವ, ವಿಷ್ಣು ಪರ್ವದಲ್ಲೂ ಕೂಡ ಬೇರೆ ಅರ್ಥಗಳನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸರ್ವಭೂತ ಹೃದಯಂ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸರ್ವಭೂತಗಳಲ್ಲೂ ಕೂಡ ಹೃದಯದಲ್ಲಿ, ಮನಸ್ಸಿನಲ್ಲಿ ಇದ್ದಂತಹ ಮಹಾನುಭಾವರು ಮಹಾರುದ್ರದೇವರು, ಅಂತ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಅಹಂಕಾರ ತತ್ವಾಭಿಮಾನಿ ದೇವತೆಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಮನೋ ಅಭಿಮಾನಿ ರುದ್ರದೇವರು ಎಂಬುದಾಗಿ, ಮನಸ್ಸಿನ ಅಭಿಮಾನಿ ರುದ್ರದೇವರು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇನ್ನು ಮತ್ತೊಂದು ಅರ್ಥ ಸ್ಕಾಂದ ಪುರಾಣದಲ್ಲಿ ಬರುವಂತಹ ಮಾತು ಏನು ಅಂತಂದರೆ, ಅಹಂಕಾರಾತ್ಮಕೋ ರುದ್ರ ಶುಕೋ ದ್ವೈಪಾನಾತ್ಮಜ ಎಂಬುದಾಗಿ ಸ್ಕಾಂದ ಪುರಾಣ ನಮಗೆ ನಿರೂಪಣೆಯನ್ನು ಮಾಡಿದೆ. ಅಹಂಕಾರಾತ್ಮಕ, ಅಹಂಕಾರ ತತ್ವಾಭಿಮಾನಿ ದೇವತೆಗಳು, ಮನಸ್ಸಿನ ಅಭಿಮಾನಿ ದೇವತೆಗಳು ರುದ್ರದೇವರು ಎನ್ನುವುದಕ್ಕೆ ಪ್ರಮಾಣ ಸ್ಕಾಂದ ಪುರಾಣವೇ ಆಧಾರ. ಶುಕಃ ರುದ್ರದೇವರ ಅವತಾರವೇ ಶುಕಾಚಾರ್ಯರ ಅವತಾರ ಎಂಬುದಾಗಿ ಹೇಳ್ತಾರೆ. ದ್ವೈಪಾಯನರು ಸಾಕ್ಷಾತ್ ಪರಮಾತ್ಮನ ಮಗನಾಗಿ ಅವತಾರವನ್ನು ಮಾಡಿದ್ದಾರೆ ಶುಕಾಚಾರ್ಯ ಎಂಬುದಕ್ಕೆ ಸ್ಕಾಂದ ಪುರಾಣ ನಮಗೆ ನಿರೂಪಣೆಯನ್ನು ಮಾಡಿದೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.